ವೆಲ್ಕಮ್ ಬ್ಯಾಕ್ ಟು ಸುಕೃತ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೌದು, ನೀವು ಟೈಟಲ್ ನೋಡಿದಾಗೆ ಇವತ್ತು ನಾನು ಟ್ರಾಲಿ ತೋರಿಸ್ತಾ ಇದ್ದೀನಿ. ಒಂದು ಸ್ಮಾಲ್ ಸೈಜ್, ಇನ್ನೊಂದು ಬಿಗ್ ಸೈಜಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾನು ಸ್ಮಾಲ್ ಟ್ರಾಲಿ ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಕಲರ್ ಇದೆ, ಲೈಟ್ ಪಿಂಕ್ ಕಲರು. ನನಗೆ ತುಂಬ ಇಷ್ಟ ಆಯಿತು. ನಾನು ಚಿಕ್ಕಪೇಟೆಗೆ ಹೋಗಿದ್ದಾಗ ತಗೊಂಡಿದ್ದು. ಇದು ಅಮೌಂಟ್ ಬಂದು 1500 ರುಪೀಸು. ಹಾಗೆ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡುತ್ತೆ, ತುಂಬ ಲಾಂಗು ಆಗುತ್ತೆ, ಮೀಡಿಯಮ್ ಶಾರ್ಟು ಆಗುತ್ತೆ. ಈ ಥರ ತಳ್ಕೊಂಡು ಹೋಗ್ಬೋದು. ಇದರಲ್ಲಿ ಇನ್ನೊಂದು ಏನು ಅಂದರೆ ಬ್ಯಾಗು, ಇದರಲ್ಲಿ ವ್ಯಾನಿಟಿ ಬ್ಯಾಗ್ ಕೂಡ ಹಾಕ್ಕೊಂಡು ತಳ್ಕೊಂಡು ಹೋಗ್ಬೋದು. ಈಗ ಸ್ಮಾಲಾಗಿ ಏನಾದರೂ ಇಟ್ಕೋತೀವಿ ಅಂದರೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋತೀವಲ್ಲ, ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ವ್ಯಾನಿಟಿ ಬ್ಯಾಗ್ನ ಹಾಗೆ ಅದನ್ನು ಕೂಡ ತಳ್ಕೊಂಡು ಹೋಗ್ಬೋದು. ಈಗ ಯಾರೆಲ್ಲ ಲಗೇಜ್ ಬ್ಯಾಗು ಹೊರೋಕ್ಕಾಗೋದಿಲ್ಲ, ಒಂದೊಂದು ರೋಡೂ ಭಾರ ಅಂತ ಅನಿಸುತ್ತೆ ಲಗೇಜ್ ಒತ್ತಿದಾಗ. ಲಗೇಜ್ ಎತ್ಕೊಂಡು ಒಂದು ರೋಡ್ ಕೂಡ ನಡೆಯೋಕ್ಕಾಗೋದಿಲ್ಲ ಈಗ. ಅದಕ್ಕೋಸ್ಕರ ಈ ಟ್ರಾಲಿಗಳನ್ನ ಯೂಸ್ ಮಾಡಿದಾಗ ಆರಾಮ್ಸೆ ನಾವು ತಳ್ಕೊಂಡು ಹೋಗ್ಬೋದು. ಹಾಗೆ ಇದು ಕೊಟ್ಟಿದ್ದಾರಲ್ಲ, ಇದರಲ್ಲೇ ನಾವು ಇದು ಟ್ರಾಲಿನ ಎತ್ತಬೇಕಾಗುತ್ತೆ, ಗ್ರಿಪ್ ಸಿಗುತ್ತೆ. ಇದರಲ್ಲಿ ಎತ್ತಬಾರ್ದು, ಇದರಲ್ಲಿ ಎತ್ತಿದ್ರೆ ಬೇಗ ಟ್ರಾಲಿ ಹಾಳಾಗೋಗುತ್ತೆ. ಅದೇ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇದರಲ್ಲಿ ಒಳಗಡೆ ಏನು ಆಪ್ಷನ್ ಕೊಟ್ಟಿರ್ತಾರೆ ಅಂತ ಈಗ ನಾನು ತೋರಿಸ್ತೀನಿ. ಮೊದಲನೇದಾಗಿ ಇದಕ್ಕೆ ಕೀ ಲಾಕ್ ಕೊಟ್ಟಿದ್ದಾರೆ, ನಂಬರ್ಸ್ದು ನೋಡಿ. ಇದು ಲಾಕ್ ಮಾಡಿದಾಗ ನಂಬರು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಇಲ್ಲಾಂದರೆ ತೆಗಿಯೋದು ನೆಕ್ಸ್ಟು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಲಾಕ್ ಇಟ್ಟಿಲ್ಲ, ಬೇಕಾದರೆ ಲಾಕ್ ಇಟ್ಕೋತೀನಿ ಬೇಕಾದಾಗ. ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಇದು ಟ್ರಾಲಿದ ಒಳಗಡೆ ಎಲ್ಲ ವೀಲ್ಸ್ ಅಟ್ಯಾಚ್ ಮಾಡಿರೋದಿದೆ. ಇದರಲ್ಲಿ ಏನಾದರೂ ಕಸ ಏನಾದರೂ ಇದೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಿದ್ದಾರೆ, ಏನಾದರೂ ಬಿದ್ದಿದೆ. ಹಾಗೆ ಬಟ್ಟೆ ಹಾಕ್ಕೊಂಡು ಬೆಲ್ಟ್ ಲಾಕ್ ಮಾಡೋದು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ಲಿಪ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾನ್ಸ್ಪರೆಂಟಾಗಿ ನಿಮ್ಗೆ ಏನು ಬೇಕೋ ಇಟ್ಕೋಬೋದು. ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಬಟ್ಟೆ ಇಟ್ಕೋಬೋದು. ಇಟ್ಕೊಂಡು ಇದು ನಾರ್ಮಲ್ ಆಗಿ ಜಿಪ್ ಹಾಕ್ಕೊಂಡು ಬಟ್ಟೆ ಇಟ್ಕೋಬೋದು. ಆ್ಯಕ್ಚುಲಿ ಇದನ್ನು ಹಾಗೆ ನಾನು ಒಂದ್ಸಲಿ ತೊಗೊಂಡು ಹೋಗಿದ್ದೀನಿ. ಇದು 2ನೇ ಸಲ ಈ ಟ್ರಾಲಿನ ತೊಗೊಂಡು ಹೋಗ್ತಾ ಇರೋದು. ಮನೆ ಅಂದಮೇಲೆ ಎಲ್ಲ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೋಗುವಾಗ ತೊಗೋತೀವಿ ಅಂದರೆ ನಮಗೆ ಬೇಕಾಗಿರೋ ಎಲ್ಲೋ ಡಿಸೈನ್ ನೋಡಿರ್ತೀವಿ, ಆ ಥರ ಡಿಸೈನ್ ಸಿಗೋದಿಲ್ಲ, ಕಲರ್ ಸಿಗೋದಿಲ್ಲ, ಅಮೌಂಟು ಕೂಡ ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ತೊಗೊಂಡು ಮಾಡಿಕೊಂಡಿದ್ರೆ ಹೋಗೋ ಟೈಮಲ್ಲಿ ಅರ್ಜೆಂಟಲ್ಲಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು ಆವಾಗ ಬೇಗ ಯಾವ್ದು ಬೇಕೋ ಬಟ್ಟೆ ಎಲ್ಲ ತೊಗೊಂಡು ಜೋಡಿಸ್ಕೋಬೋದು. ಈ ಟ್ರಾಲಿಯಲ್ಲಿ 4 ಜನದ ಬಟ್ಟೆ ಒಂದೊಂದು ಜೊತೆ ಇಟ್ಕೋಬೋದು. ಹಾಗೆ 2 ಜೊತೆ ಬಟ್ಟೆ ಆರಾಮಾಗಿ ಇಟ್ಕೋಬೋದು. ನಾನು ಶೃಂಗೇರಿಗೆ ಹೋಗಬೇಕು ಅಂತ ಇದ್ದೀವಿ, ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ಒಂದೊಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು, ನನ್ನ ಮಗಂದು, ನಮ್ಮ ಹಸ್ಬೆಂಡು, ಹಾಗೆ ನಮ್ಮ ಅತ್ತೆದು ಆರಾಮ್ಸಾಗಿ ಇಡಿಸುತ್ತೆ. ಹಾಗೆ ನನ್ನ ಮಗಂದು ಸ್ವಲ್ಪ ನೀರಿನ ಫ್ಲೋ ಹಾಲು ಬಾಟ್ಲು, ಸ್ವಲ್ಪ ಅದು ಇದು ಟೋಪಿ, ಅದೆಲ್ಲ ಬಟ್ಟೆ ಎಲ್ಲ ಎಕ್ಸ್ಟ್ರಾ ತೊಗೊಂಡೆ. ಒಂದೆರಡು ಜೊತೆ ತೊಗೋತೀನಿ. ಅದಕ್ಕೋಸ್ಕರ ಒಂದು ಎಕ್ಸಸೈಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಇಡಿಸುತ್ತೆ, ಆರಾಮಾಗಿ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ತೊಗೊಂಡು ಹೋಗ್ತೀನಿ, ಏನೇನು ಪ್ಯಾಕ್ ಮಾಡ್ಕೋತೀನಿ ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನ ಯಾರು ಮಿಸ್ ಮಾಡಬೇಡಿ, ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ತಿದ್ದೆ ನೋಡಿ. ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ. ಟ್ರಾಲಿ ಒಳಗಡೆ ಇಟ್ಕೊಳ್ಳೋ ಅಂಥದ್ದು ಆರ್ಗನೈಸರ್ ತೊಗೊಂಡಿದ್ದೀನಿ.
ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಈ ಸಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡು. ಸೋಪು, ಫೇಸ್ ವಾಶ್, ಕೊಂಬು ಎಲ್ಲ ಇಟ್ಕೊಳ್ಳೋ ಅಂಥದ್ದು. ಐ ಥಿಂಕ್ ಇದು ಫಸ್ಟ್ ಥರ ಕೊಟ್ಟಿದ್ದಾರೆ. ಇದು ಸಣ್ಣ ಪುಟ್ಟದ ಬಟ್ಟೆ ಇಟ್ಕೊಂಡು ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ನಾರ್ಮಲಾಗಿ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಕೊಟ್ಟಿದ್ದಾರೆ. ಇದು ಅಷ್ಟೇ, ಇದೊಂದು 2 ಜೊತೆ ಬಟ್ಟೆ ಇಡಿಸುತ್ತೆ. 4 ಜೊತೆ ಬಟ್ಟೆ ಇಡ್ಸ್ಕೊಂತ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಇಟ್ಕೊಳಕ್ಕೆ ಕೊಟ್ಟಿರ್ಬೋದು ಅಂತ ಅನ್ಕೊತೀನಿ. ಇದು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು, ಇದು ರಿಟರ್ನ್ ಇತ್ತು, ಅದಕ್ಕೋಸ್ಕರ ನೋಡ್ಕೊಂಡು ಆರ್ಡರ್ ಮಾಡಿದ್ದೆ. ಚೆನ್ನಾಗಿಲ್ಲ ಅಂದೆ ರಿಟರ್ನ್ ಮಾಡೋಣ ಅಂತ, ಬಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು, ತಗೊಂಡೆ. ನೀವು ಇಷ್ಟ ಆದರೆ ನಿಮಗೂ ಬೇಕಂದರೆ ಬೈ ಮಾಡಿ. ನಾನೀಗ ಬಿಗ್ ಟ್ರಾಲಿ ತೋರಿಸ್ತಾ ಇದ್ದೀನಿ. ಇದು ವೈಲ್ಡ್ ಕ್ರಾಫ್ಟ್ ಕಂಪ್ನಿದು. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು 5 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ನಾನು ರಿಟರ್ನ್ ಅವೈಲಬಿಲಿಟಿ ಅಂತ ನೋಡಿಕೊಂಡು ಪರ್ಚೇಸ್ ಮಾಡಿದೆ. ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ, ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನೇನು ರಿಟರ್ನ್ ಮಾಡಲಿಲ್ಲ. ನಾನು ತೊಗೊಂಡಾಗ 2500 ರೂಪೀಸ್ ಕೊಟ್ಟು ತೊಗೊಂಡೆ, ಆಫರ್ ನಡೀತಿತ್ತು. ಇದು ಬಂದು 10,000 ರೂಪೀಸ್ ಆಗುತ್ತೆ. ನನಗೆ ವರ್ತ್ ಅನ್ನಿಸ್ತು ಇದು. ಹೊರಗಡೆ ಎಲ್ಲ ಇದು ಸ್ವಲ್ಪ ಜಾಸ್ತಿನೇ ಇದೆ. ಇದು ಮಳೆ ಬಂದರೂ ಕೂಡ ಏನೂ ಆಗೋದಿಲ್ಲ, ಒಳಗಡೆ ಇರೋ ಬಟ್ಟೆ ಎಲ್ಲ ನೆನೆಯೋದಿಲ್ಲ. ಇದರಲ್ಲೂ ಕೂಡ ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಒಂದು ವಾರಕ್ಕಾಗೋಷ್ಟು ಬಟ್ಟೆನ ಇಬ್ಬರದ್ದು ಇರ್ಬೋದು. ನಾವು ಫಾರಿನ್ ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಸದ್ಯಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಮಗ ಇರೋದಿಲ್ಲ, ನೈಟ್ ಟೈಮು ಅವ್ನು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಸಲ ಅಜ್ಜಿ ಬೇಕು ಅಂತಾನೆ, ಒಂದು ಸಲ ಅಪ್ಪ ಅಮ್ಮ ಬೇಕು ಅಂತ ಹೇಳ್ತಾನೆ ರಾತ್ರಿ ಹೊತ್ತು. ಆಮೇಲೆ ನಾವು ಇಲ್ಲ ಅಂದರೆ ಇರೋದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀವಿ ಸದ್ಯಕ್ಕೆ. ನಾನು ಸ್ವಲ್ಪ ದೊಡ್ಡವನಾಗಿ ಇರೋಂಗಾದ್ಮೇಲೆ ಹೋಗೋಣ ಅಂತ ಸುಮ್ಮನಾಗಿದ್ದೀವಿ. ಅದಕ್ಕೋಸ್ಕರ ಇದು ಪರ್ಚೇಸ್ ಮಾಡಿದ್ದೀನಿ ನಾನು. ಇದು ಬಟ್ಟೆ ಎಲ್ಲ ಇಟ್ಕೊಂಡ್ಮೇಲೆ ಹಾಕೋದು ಬೆಲ್ಟ್ ಕೊಟ್ಟಿದ್ದಾರೆ, ಹಾಗೆ ಜಿಪ್ ಕೊಟ್ಟಿದ್ದಾರೆ. ಏನಕ್ಕೆ ಜಿಪ್ ಕೊಟ್ಟಿರ್ತಾರೆ ಅಂತ ನಾವು ತೆಗೆದ್ಮೇಲೆ ಒಂದು ಮೇಲೊಂದು ಆ ಕಡೆ ಇಟ್ಟಿರೋ ಬಟ್ಟೆ ಈ ಕಡೆ ಬೀಳಬಾರ್ದು ಅಂತ ಇದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ. ಈ ಟ್ರಾನ್ಸ್ಪರೆಂಟ್ ಕೊಟ್ಟಿರೋದ್ರಿಂದ ನಮ್ಗೆ ಬೇಕಾಗಿರೋ ಐಟಮ್ ಇಲ್ಲೇ ಇಟ್ಕೊಂಡಾಗ ಯಾವ್ದು ಬೇಕೋ ಈಸಿಯಾಗಿ ತಕ್ಕೋಬೋದು, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಕವರ್ ಕೂಡ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಮೇಲೆ ಇಟ್ಟಿರ್ತೀನಿ, ಅದರಿಂದ ಅದೇನು ಗಲೀಜು ಆಗೋದಿಲ್ಲ. ಈ ಟ್ರಾಲಿಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸೇಮು. ಇದು ಇಷ್ಟೇ ಹೈಟ್ ಬರೋದು. ಇದು ಟ್ರಾಲಿ ಹೈಟ್ ಇರೋದ್ರಿಂದ ಇಷ್ಟೇ ಕೊಟ್ಟಿರೋದು. ಇದನ್ನು ಆರಾಮಾಗಿ ತೊಳ್ಕೊಂಡು ಹೋಗ್ಬೋದು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.